ಎಸ್ ಸರ್, ನಾವು ಸಾಕಷ್ಟು ವಿಚಾರ ಆವಾಗಲೇ ಚರ್ಚೆ ಮಾಡಿದ್ವಿ, ಬದಲಾವಣೆ ಕಾಂಗ್ರೆಸ್ ಮುನ್ನುಡಿ ಬರಿತಾ ಇದೆ ಅಂತ ಹೇಳಿ. ಸೊ ಈಗ ಸಿದ್ದರಾಮಯ್ಯನವ್ರನ್ನ ರಾಷ್ಟ್ರ ರಾಜಕಾರಣಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ ಅಥವಾ ಅದಕ್ಕೊಂದು ಪ್ಲಾನ್ ನಡೀತಿದೆ ಅನ್ನುವಾಗಲೇ ಬಿಜೆಪಿಗರು ಕಾಂಗ್ರೆಸ್ ಮೇಲೆ ಒಂದು ರೀತಿ ಮುಗಿ ಬಿದ್ದುಬಿಟ್ಟಿದ್ದಾರೆ. ಫಸ್ಟ್ ಆಫ್ ಆಲ್ ಬಿಜೆಪಿಲೇ ಬದಲಾವಣೆ ಪರ್ವ ನಡೀತಾ ಇದೆ ಅಥವಾ ಆರಂಭ ಆಗಿದೆಯಾ ಅನ್ನೋ ಪ್ರಶ್ನೆಗಳಿರುವಾಗ, ಅವ್ರವ್ರ ಸ್ಥಾನ ಉಳಿಸ್ಕೊಳ್ಳುವಂಥ ಸಮಸ್ಯೆಲೆ ಅವರಿರುವಾಗ, ಕಾಂಗ್ರೆಸ್ ಮೇಲೆ ಆಲ್ರೆಡಿ ಅಶೋಕ್ ಇರ್ಬೋದು, ವಿಜೇಂದ್ರ ಇರ್ಬೋದು, ಅವರ ಸ್ಟೇಟ್ಮೆಂಟ್ಗಳು ಇದನ್ನ ಸಿಎಂ ಇಳಿಸೋದಕ್ಕೆ ಅಂತಾನೆ ನಡೀತಾ ಇದೆ ಅನ್ನುವಂಥ ಸ್ಟೇಟ್ಮೆಂಟ್ಗಳು ಏನು ಹೇಳ್ತೀರಿ ಸರ್? ಇವರ ಊಟದಲ್ಲಿ ಹೆಗ್ಗಣ ಬಿದ್ದಿದೆ, ಅವರು ಕಾಂಗ್ರೆಸ್ನ ಊಟದಲ್ಲಿ ನೊಣ ಹುಡುಕ್ತಾ ಇದ್ದಾರೆ. ಇಟ್ಸ್ ಎ ಸೇಮ್. ಇವತ್ತು ನಾನು ಇಬ್ಬರೂ ವಿರೋಧ ಪಕ್ಷದ ನಾಯಕ ಮತ್ತು ಬಿ ಜೆ ಪಿಯ ರಾಜ್ಯಾಧ್ಯಕ್ಷರು ಇಬ್ಬರೂ ಹೇಳಿದ ಸ್ಟೇಟ್ಮೆಂಟ್ಗಳನ್ನು ನಾನು ನೋಡಿದ್ದೀನಿ ಮಾತ್ರ ಅಲ್ಲ, ಎವ್ರಿ ಡೇ ಐ ಕ್ಯಾನ್ ಹಿಯರ್. ಬೆಳಿಗ್ಗೆಯಿಂದ ಸಾಯಂಕಾಲವರೆಗೆ ಇವರು ಸಿದ್ದರಾಮಯ್ಯ ಚೇಂಜ್ ಆಗ್ತಾರೆ, ಸಿದ್ದರಾಮಯ್ಯ ಚೇಂಜ್ ಆಗ್ತಾರೆ. ಆ್ಯಂಡ್ ಅಶೋಕ್ ಅವರು ಜ್ಯೋತಿಷ್ಯ ನುಡಿದು ಬಿಟ್ಟೇ ಇಲ್ಲ. ಅಶೋಕ್ ಹೇಳ್ತಾ ಇದ್ದಾರೆ, ನಾನು ಜ್ಯೋತಿಷ್ಯ ಅಲ್ಲ, ಬಟ್ ಈ ವಿಚಾರದಲ್ಲಿ ನಾನು ಜ್ಯೋತಿಷ್ಯ ಆಗಿದ್ದೀನಿ, ತೆಗ್ದೇ ತೆಗಿತಾರೆ, ಸಿದ್ದರಾಮಯ್ಯನೂ ತೆಗ್ದೇ ತೆಗಿತಾರೆ ಅಂತ. ಸಿದ್ದರಾಮಯ್ಯ ಒಮ್ಮೆ ಅಶೋಕ್ ಹೇಳಿದರು, ಯಾವಾಗಪ್ಪ ಜ್ಯೋತಿಷ್ಯ ಕಲ್ತಿದ್ದೆ ಅಶೋಕ್ ಅಂತ ಹೇಳಿದ್ದಾರೆ. ಸಿ ದ ಪ್ರಾಬ್ಲಮ್ ಆಫ್ ಬಿ ಜೆ ಪಿ, ದಿಸ್ ಈಸ್ ವಾಟ್ ದೇ ಡನ್. ಏನು ಕಾಂಗ್ರೆಸ್ ಗಟರ್ಗೆ ಬಿದ್ದಿತ್ತಲ್ಲ, ಅದೇ ಗಟರ್ಗೆ ಹೋಗ್ಬಿಟ್ಟು ಬಿ ಜೆ ಪಿಯವರು ಬೀಳ್ತಾ ಇದ್ದಾರೆ ಎವ್ರಿ ಡೇ. ಇನ್ಸ್ಟೆಡ್ ಆಫ್ ಕಾನ್ಸಂಟ್ರೇಟಿಂಗ್ ದೇರ್ ಓನ್ ಪ್ರಾಬ್ಲಮ್, ಅವ್ರಿಗೆ ಅವ್ರದ್ದೇ ಆದ ಸಮಸ್ಯೆಗಳಿದ್ದಾವೆ. ಅವರ ಮನೆ ದೋಸೆನೂ ನೂರಾರು ತೂತುಗಳು ಆಗಿಬಿಟ್ಟಿದ್ದಾವೆ. ಅದನ್ನು ಬಿಟ್ಬಿಟ್ಟು ಸಿದ್ದರಾಮಯ್ಯನವರ ಮನೆಯಲ್ಲಿ, ಕಾಂಗ್ರೆಸ್ ಮನೆಯಲ್ಲಿ ಏನಾಗ್ತಾ ಇದೆ ಅಂತ ದಿನ ವಾಟ್ ಈಸ್ ದ ಕಮೆಂಟ್? ಗವರ್ಮೆಂಟ್ ಮಾಡುವ ಸ್ಕ್ಯಾಮ್ಗಳ ಬಗ್ಗೆ ಆಗಲಿ ಅಥವಾ ಗವರ್ಮೆಂಟ್ನ ವಿರುದ್ಧ ಹೋರಾಡುವಂತಹ ಸಾವಿರಾರು ವಿಷಯಗಳು ಇದ್ದಾಗ ದಿನ ಬಂದುಬಿಟ್ಟು ಇನ್ಸ್ಟೇಬಲ್, ಓಕೆ ಕಾಂಗ್ರೆಸ್ ಇಸ್ ಇನ್ಸ್ಟೇಬಲ್, ಗವರ್ಮೆಂಟ್ ಈಸ್ ಇನ್ಸ್ಟೇಬಲ್, 146 ಸಂಖ್ಯೆ, ನಿಮ್ಮಲ್ಲೇ ಇನ್ನೂ 2 ಅಲ್ಲಿಗೆ ಹೋಗಿದ್ದಾರೆ, 148 ಅಂತ ಇಟ್ಕೊಳ್ಳುವ. ಜಸ್ಟ್ ಥಿಂಕ್ ವೆದರ್ ಯು ಆರ್ ಏಬಲ್ ಟು ಮೇಕ್ ಎ ಗವರ್ಮೆಂಟ್? ನೋ. ವಾಟ್ ಈಸ್ ಯುವರ್ ಪಾಯಿಂಟ್ ಆಫ್ ಆಪ್ಷನ್ಸ್? ಏನೇನು ಆಪ್ಷನ್ಸ್ ಇದೆ ನಿಮಗೆ? ನಂಬರ್ ಸೆಕೆಂಡ್, ನೀವು ಅಲ್ಲಿಂದ ಯಾರನ್ನು ತಂದುಬಿಟ್ಟು ಇಲ್ಲಿ ಗೌರ್ಮೆಂಟ್ ಮಾಡುವಂಥ ಸ್ಥಿತಿಯಲ್ಲಿ ಇಲ್ಲ. ಸೆಕೆಂಡ್, ಯು ಹ್ಯಾವ್ ಯುವರ್ ಓನ್ ಪ್ರಾಬ್ಲಮ್ಸ್. ಅಶೋಕ್ ಅವರ ವಿಷಯಕ್ಕೆ ಬಂದಾಗ, ಅಶೋಕ್ ಅವರನ್ನೇ ಒಂದು ರೀತಿಯ ಇವ್ಯಾಲ್ಯೂಯೇಷನ್ ಮಾಡ್ತಾ ಇದ್ದಾರೆ ಬಿ ಜೆ ಪಿಯವರು. ಅಶೋಕ್ ಸಮರ್ಥರಾದ್ರ ವಿರೋಧ ಪಕ್ಷದ ನಾಯಕರು, ಅಶೋಕ್ ಸ್ವತಂತ್ರವಾಗಿ ಎದುರಿಸಿದ್ರ ಅನ್ನುವ ಒಂದು ಪರೀಕ್ಷೆ ನಡೀತಾ ಇದೆ. ಇನ್ನೊಂದು ಕಡೆ ವಿಜೇಂದ್ರ ಅವರು ಇವತ್ತು ನೋಡಿ, ಟುಡೇ ಆಲ್ಸೋ ಭಿನ್ನಮತಿಯವರು ಅಂತ ನಾವು ಏನು ಹೇಳ್ತೀವಲ್ಲ ಬಿ ಜೆ ಪಿಯಲ್ಲಿ, ದೇ ಆರ್ ಹ್ಯಾವಿಂಗ್ ಎ ಮೀಟಿಂಗ್. ಅಗೇನ್ ಇವತ್ತು ಮೀಟಿಂಗ್ ನಡೀತಾ ಇದೆ. ಪ್ರಹ್ಲಾದ್ ಜೋಶಿ ಅವರು ಸೇಮ್ ಸುರ್ಜೇವಾಲ ಏನು ಪ್ಯಾರೇಡ್ ಮಾಡ್ಕೊಂಡು ಹೋಗ್ತಾ ಇದ್ದಾರಲ್ಲ, ಸೇಮ್ ಪ್ಯಾರೇಡ್ ಪ್ರಹ್ಲಾದ್ ಜೋಶಿ ಇಸ್ ಹ್ಯಾಡ್ ಹಿಯರ್. ಅವರು ಕರೆದು ಕೇಳಿದರು, ಏನಪ್ಪ ಯಾರಾಗ್ಬೋದು ಅಂತ. ಎಸ್, ಎವ್ರಿಬಡಿ ಈಸ್ ಎಕ್ಸ್ಪೆಕ್ಟಿಂಗ್. ಇನ್ನು ಒಂದು ವಾರದಲ್ಲಿ ಬಿ ಜೆ ಪಿ ಹೈಕಮಾಂಡ್ ಕೂಡ ಇಲ್ಲಿ ಸ್ಟ್ರಾಂಗ್ ಡಿಸಿಷನ್ನು ತಗೊಬೋದು. ಅಂದರೆ ವಿಜೇಂದ್ರ ಅವರನ್ನು ಒಂದು ವೇಳೆ ಮುಂದುವರಿಸಿದರೆ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಸ್ಬೋದು. ಅಧ್ಯಕ್ಷರು ಮುಂದುವರಿಸಿದರೆ ಭಿನ್ನಮತಿಯರಿಗೆ ಏನು ಮಾಡೋದು? ಭಿನ್ನಮತಿಯರ ಟೀಮನ್ನು ವಿಜೇಂದ್ರ ಒಟ್ಟಿಗೆ ಒಂದು ಸಮ್ಮಿಶ್ರ ಸರ್ಕಾರ ಮಾಡ್ದಂಗೆ, ನೀನು ಅಧ್ಯಕ್ಷನಾಗಿರು, ನಿನ್ನ ಅಂಡರಲ್ಲಿ ಇವರನ್ನೆಲ್ಲ ನಾವು ಒಂದೊಂದು ಪದವಿಗೆ ಆರಿಸ್ತೀವಿ ಅನ್ನುವ ಒಂದು ರೀತಿಯ ಸಮ್ಮಿಶ್ರ ರೀತಿಯ ಅಧಿಕಾರ ನಡೆಸಲಿಕ್ಕೆ ಒಪ್ಪಿಸ್ಬೋದು. ಇಲ್ಲ, ಭಿನ್ನಮತಿಯವರನ್ನು ಎಷ್ಟು ಜನರನ್ನು ಹೊರಗಡೆ ಹಾಕಬಹುದು ಅನ್ನೋದು ಯತ್ನಾಳನ್ನು ಹಾಕಿದ್ದಾರೆ. ಇಲ್ಲಿ ನೋಡಿ, ಮೊನ್ನೆನೂ ನಾವು ನೋಡಿದ್ವಿ, ರೇಣುಕಾಚಾರ್ಯರಿಗೆ ಮಾತಾಡುವಾಗ ಪ್ರಹ್ಲಾದ್ ಜೋಶಿ ಅವರು ಹೇಳಿದರು, ಅಲ್ಲಪ್ಪ ರೇಣುಕಾಚಾರ್ಯ, ನೀನು ಬಾಯಿ ಬಂದಂಗೆ ನಾಲ್ಗೆಯನ್ನು ಎಲುಬಿಲ್ಲದ ನಾಲ್ಗೆ ಇದೆ ಅಂತ ಏನೇನೋ ಮಾತಾಡಿದ್ಯಾ, ಬಟ್ ಬ್ಯಾಡ್ ಲಕ್, ನಾವು ಯತ್ನಾಳನ್ನು ಒಬ್ಬನನ್ನೇ ಮಾಡಿಬಿಟ್ವಿ, ಉಚ್ಚಾಟನೆ ಮಾಡಿಬಿಟ್ವಿ, ನಿನ್ನನ್ನೂ ಮಾಡಬೇಕಿತ್ತು. ಯು ಆರ್ ಆಲ್ಸೋ ಎಲಿಜಿಬಲ್ ಫಾರ್, ನಿನ್ನ KYC ನೋಡಿದ್ರು ಯತ್ನಾಳ್ KYCಗೆ ಏನೂ ಡಿಫ್ರೆನ್ಸ್ ಇಲ್ಲ. ನೀವು ಲವಕುಶ ಅಣ್ಣ ತಮ್ಮಂದ್ರೆ ನಿಮ್ಮಿಬ್ಬರು ಹೊರಗಡೆ ಹಾಕ್ಬೇಕಿತ್ತು, ನೀವು ಹೆಂಗೋ ಬಚಾವಾದಿ, ಆದರೆ ಇನ್ನೂ ಬಾಯಿ ಬಿಡಬೇಡ ಅಂತ ಬೈದಿದ್ರು ಅಂತ. ನಾವು ಅದರಲ್ಲಿ ಸದನಗೌಡರು ಅಂತ ಹೇಳಿದ್ರು, ಅಲ್ಲ ಎಲ್ಲರನ್ನು ತೆಗಿತಾ ಹೋದರೆ ಇನ್ನು ನಮ್ಮ ಪಾರ್ಟಿ ಗತಿ ಏನು? ಎಲ್ಲರೂ ನಮ್ಮಲ್ಲಿ ಭಿನ್ನಮತಿಯರೇ ಆಗಿಬಿಟ್ಟಿದ್ದಾರೆ ಅಂತ. ದಟ್ ಈಸ್ ಟ್ರೂ. ಈಗ ನೋಡಿದರೆ ಭಿನ್ನಮತಿಯವರು, ನೀವು ಹೇಳ್ಕೊಬೋದು, ಭಿನ್ನಮತಿಯರಂದರೆ ಖಾಲಿ ಮಾತಾಡಿದವರು ಮಾತ್ರ ಭಿನ್ನಮತಿಯರಲ್ಲ. ಈಗ 7-8 ನಾವು 10 ಜನ ಏನು ನೋಡ್ತೀವಿ ಅಲ್ವಾ, ಕೆಲವರು ಸೋತವರು, ಕೆಲವರು ಗೆದ್ದವರು ಇದ್ದಾರೆ. ಅದರಲ್ಲಿ ಕೆಲವರು ಸ್ವಲ್ಪ ನಾಯಕರು, ಕೆಲವರು ಇನ್ನೂ ನಾಯಕರಾಗಲಿಕ್ಕೆ ಟ್ರೈ ಮಾಡುವವರು ಇದ್ದಾರೆ. ಅಂದರೆ ಮಾತಾಡುವವರು ಮಾತ್ರ ಭಿನ್ನಮತೀಯ ಅಂತ ಎಣಿಸೋದು ತಪ್ಪು. ಈಗ ಕಾಂಗ್ರೆಸ್ಸಲ್ಲೂ ಕೂಡ ನಾವು ಹೇಳ್ತೀವಿ ಬಣರಾಜಕೀಯ ಅಂತ ಹೇಳ್ತೀವಿ. ಕೆಲವರು ಸಿದ್ದರಾಮಯ್ಯನವರ ಫೇವರ್ ಆಗಿ ಮಾತಾಡ್ತಾರೆ, ಕೆಲವರು DK ಶಿವಕುಮಾರ್ ಅವರ ಫೇವರ್ ಆಗಿ ಮಾತಾಡ್ತಾರೆ. ಬಟ್ ಅಲ್ಲಿನೂ ಬಣ ಇದೆ. ನೀವು 146 ಅನ್ನು ಡಿವೈಡ್ ಮಾಡಿದರೆ, ಎಸ್, ಮೂಲತಃ ಕೆಲವರು ಸಿದ್ದರಾಮಯ್ಯನವರೊಟ್ಟಿಗೆ ಮನ್ಸಾರೆ ನಿಂತ್ಕೊಳ್ಳೋರಿದ್ದಾರೆ, ಕೆಲವರು DK. ಈಗ ನೀವು ಕುಣಿಗಲ್ ರಂಗನಾಥನ್ ನೋಡಿದ್ರೆ ಯಾವ ಕಾರಣಕ್ಕೂ ಅವರು ಸಿದ್ದರಾಮಯ್ಯನೊಟ್ಟಿಗೆ ನಿಂತ್ಕೋತಾರ? ಇಲ್ಲ. ಈಗ ಇಕ್ಬಾಲ್ ಅವರು ಯಾವ ಕಾರಣಕ್ಕೂ ಸಿದ್ದರಾಮಯ್ಯನೊಟ್ಟಿಗೆ ನಿಂತ್ಕೊಳ್ಳಲ್ಲ. ಈಗ ಅದೇ ರೀತಿ ನೀವು ನೋಡಿದ್ರೆ XYZ ಈ ಕಡೆಯಿಂದ ನೋಡಿದ್ರೆ ರಾಜಣ್ಣನ್ ನೋಡಿ, ಈಗ ಬೈರತಿ ಸುರೇಶ್ ನೋಡಿ, ನೀವು ಕೆಲವರು ಮಹಾದೇವಪ್ಪ, ಸತೀಶ್ ಜಾರಕಿಹೊಳಿ, ಅವರು ಯಾವುದೇ ಕಾರಣಕ್ಕೂ ನೀವು ತಗೊಂಡೋಗಿ DK ಪರವಾಗಿ ನಿಂತ್ಕೊಳ್ಳಲ್ಲ. ಈಗ ಎರಡೂ ಬಣದಲ್ಲಿ ಇಲ್ಲದವರು ಕೆಲವರಿದ್ದಾರೆ, ಬೇಳೆ ಬೇಯಿಸ್ಕೊಳ್ಳೋ, ನಮ್ದು ಯಾರು ವಿನ್ ಆಗ್ತಾನೆ ಅವನ ಕಡೆಗೆ ಹೋಗ್ಬಿಡುವ.
ಮಂತ್ರಿ ಪದವಿಯ ಏನೋ ಸಿಗುತ್ತೆ, ಲಾಸ್ಟ್ ಏನಿಲ್ಲ ಅಂದ್ರೂ ಗಂಜಿ ಕೇಂದ್ರ ಆಗಿಲ್ಲ ಅಂದ್ರೂ ಅನುದಾನ ಆದರೂ ಬಿಡುಗಡೆ ಮಾಡುವ ಅಂತ ಆಸೆ ಇದೆ. ಹಿಯರ್ ಇಟ್ ಈಸ್ ಇನ್ BJP ಆಲ್ಸೋ ಸೇಮ್. ನಾಳೆ ಇವ್ರದೇ ಪಕ್ಷದಲ್ಲಿ ಪ್ರಾಬ್ಲಮ್ ಇದೆ, ಇವ್ರದೇ ತಟ್ಟೆಯಲ್ಲಿರುವ ಹೆಗ್ಣವನ್ನು ಇವ್ರಿಗೆ ಕ್ಲಿಕ್ ಆಗ್ತಾ ಇಲ್ಲ. ಆ್ಯಂಡ್ ಎವ್ರಿ ಡೇ ದೇ ಕಮ್ಸ್, ಹೌದು ಸಿದ್ದರಾಮಯ್ಯನವ್ರು ಚೇಂಜ್ ಆಯ್ತಪ್ಪ, ಸಿದ್ದರಾಮಯ್ಯನವರು ಚೇಂಜ್ ಆಗ್ತಾರೆ. ವಾಟ್ ಡಿಫ್ರೆನ್ಸ್ ಇಟ್ ಮೇಕ್ಸ್ ಟು BJP? ವಾಟ್ ಡಿಫ್ರೆನ್ಸ್? BJPಗೆ ಏನು ಡಿಫ್ರೆನ್ಸ್ ಅಪ್ಪ? ನಾಳೆ BJP ಗೌರ್ಮೆಂಟ್ ಮಾಡುತ್ತಾ? ಇಲ್ಲ. ಫಾರ್ ದೆಮ್ ಅವರು ವಿರೋಧ ಪಕ್ಷದವರೇ, ಅವರು ಸರ್ಕಾರವನ್ನು ಖಂಡಿಸಲೇಬೇಕು. ಒಳ್ಳೆ ಕೆಲಸ ಮಾಡಿದ್ರು ಖಂಡಿಸ್ತಾರೆ, ಕೆಟ್ಟ ಕೆಲಸ ಮಾಡಿದ್ರು ಖಂಡಿಸ್ತಾರೆ. ಬಟ್ BJP ಈಸ್ ನಾಟ್ ಸಕ್ಸೀಡೆಡ್. 2.5 ಇಯರ್ಸಲ್ಲಿ ಒಂದು ಸಂಪೂರ್ಣ ವಿರೋಧ ಪಕ್ಷವಾಗಿ ಕಾರ್ಯ ಮಾಡಲು BJP ಸಕ್ಸೀಡ್ ಆಗಿಲ್ಲ ಅನ್ನೋದು ನಮ್ಗೆಲ್ಲರಿಗೆ ಗೊತ್ತು. ಈಗ ED ರೈಟ್ ಆದರೆ ID ರೈಟ್ ಆದ್ರೇ ನಮ್ಮ ಸಾಧನೆ ಅಂತ ಅನ್ಸ್ಕೊಂಡ್ಬಿಟ್ಟವ್ರೆ BJP ಅವರು. ED ರೈಟ್ ಆಗಿಲ್ವಾ, FIR ಆಗಿಲ್ವಾ ಅನ್ನೋದೇ ಸಾಧನೆ ಮಟ್ಟಕ್ಕೆ ಹೋಗಿದೆ ವಿನಃ. ಆಸ್ ಪರ್ ಮೀ ಈವನ್ ಟುಡೇ BJP is no rights to talk about Congress or Siddaramaiah or DK. ಇನ್ಸ್ಟೆಡ್ ಇವರೆಲ್ಲ ಕೂತ್ಕೊಂಡು ಫಸ್ಟ್ BJPಯಲ್ಲಿ ಏನೇನಾಗ್ತಾ ಇದೆ ಅಲ್ವಾ ಅದನ್ನೆಲ್ಲ ಮುಗಿಸ್ಕೊಂಡ್ಬಿಟ್ಟು ಒಮ್ಮೆ ಭಿನ್ನಮತೀಯ ಮುಕ್ತ, ಕಾಂಗ್ರೆಸ್ ಮುಕ್ತ ಭಾರತ ಮಾಡಲಿಕ್ಕೆ ಹೊರಟವರು, ಭಿನ್ನಮತೀಯ ಮುಕ್ತ BJPಯನ್ನು BJP ಕರ್ನಾಟಕದಲ್ಲಿ ಕಟ್ಟಲಿ ಮೊದಲು. ಐ ಥಿಂಕ್ ದೇ ಹ್ಯಾವ್ ದ್ಯಾಟ್ ಟಾಸ್ಕ್ ಫಸ್ಟ್ ಟು ಡೂ.